ಕಳೆದ 7 ತಿಂಗಳ ಹಿಂದಷ್ಟೇ 30 ಲಕ್ಷವನ್ನ ಕೊಟ್ಟು ಪೋಸ್ಟಿಂಗ್ ಮಾಡ್ಕೊಂಡಿರ್ತಾರೆ. ಇದರಿಂದ ಸಾಲದ ಸುಳಿಗೆ ಮೃತ PSI ಪರಶುರಾಮ್ ಅವರು ಸಿಕ್ಕಾಕೊಂಡಿದ್ರಂತೆ. ವಿಪರೀತ ಮೈ ತುಂಬಾ ಸಾಲ ಆಗಿತ್ತಂತೆ ಅವ್ರಿಗೆ. ಸೊ ಅದರಿಂದ ಚೇತರಿಸಿಕೊಳ್ಳೋಕೆ ಮುಂಚೆನೆ ಮತ್ತೆ ನಿಯಮಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಯಾದಗಿರಿ ಜಿಲ್ಲೆ. ವಿಷಯ: ನನ್ನ ಗಂಡ ಪರಶುರಾಮ್ PSI ರವರ ಸಾವಿನ ಬಗ್ಗೆ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಡುವ ಬಗ್ಗೆ. ನಾನು ಶ್ರೀಮತಿ ಶ್ವೇತಾ ಎನ್ವಿ, ಯಾದಗಿರಿ ಪೊಲೀಸ್ ಠಾಣೆ PSI ಪರಶುರಾಮ್ ಪತ್ನಿ. ತಮ್ಮಲ್ಲಿ ದೂರು ಅರ್ಜಿ ಸಲ್ಲಿಸುವುದೇನೆಂದರೆ, ನನ್ನ ಗಂಡನಾದ ಪರಶುರಾಮ್ PSI ರವರು ಕಳೆದ 7 ತಿಂಗಳಿನಿಂದ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಇತ್ತೀಚೆಗೆ ನನ್ನ ಗಂಡ ಪರಶುರಾಮ್ ತನಗೆ ಯಾದಗಿರಿ ಠಾಣೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡುವವರಿದ್ದಾರೆ. ಯಾದಗಿರಿ ನಗರ ಪೊಲೀಸ್ ಠಾಣೆಗೆ ಬಂದು 1 ವರ್ಷ ಆಗಿಲ್ಲ. ಈಗಲೇ ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಮತ್ತು ಆತನ ಮಗ ಸನ್ನಿಗೌಡ ಪಂಪನಗೌಡ ಇವರು ನನಗೆ ಉದ್ದೇಶಪೂರ್ವಕವಾಗಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸುತ್ತಿದ್ದಾರೆ. ಇದರಿಂದ ತನಗೆ ಬಹಳ ಮಾನಸಿಕ ನೋವಾಗುತ್ತಿದೆ. ಅಲ್ಲದೆ ನನ್ನ ಸ್ಥಳಕ್ಕೆ ಬೇರೆಯವರಿಗೆ ವರ್ಗಾವಣೆ ಮಾಡುತ್ತಿದ್ದಾರೆ. ಇದರಿಂದ ನನಗೆ ತುಂಬಾ ಅವಮಾನ ಆಗುತ್ತಿದೆ ಎಂದು ಬಹಳ ನೋವಿನಿಂದ ನನಗೆ ಹೇಳಿದರು. ಅಲ್ಲದೆ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಮುಂದುವರಿಸಬೇಕಾದ್ರೆ 30 ಲಕ್ಷ ಹಣ ಕೊಡುವಂತೆ ಶಾಸಕರಾದ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡ ಬೇಡಿಕೆ ಇಟ್ಟಿದ್ದಾರೆ. ಅಷ್ಟೊಂದು ಹಣ ನನ್ನಿಂದ ಹೊಂದಿಸಲು ಆಗದೇ ಇದ್ದರಿಂದ ಆಫೀಸ್ಗೆ ಹೋಗಿ ಶಾಸಕರಾದ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಯವರಿಗೆ ಪರಿಯಾಗಿ ಬೇಡಿಕೊಂಡು ಇನ್ನೂ ಸ್ವಲ್ಪ ಅವಧಿ ಮುಗಿಯುವವರೆಗೂ ನನ್ನನ್ನ ಯಾದಗಿರಿ ನಗರ ಠಾಣೆಯಲ್ಲಿ ಮುಂದುವರಿಸಲು ಕೇಳಿಕೊಂಡಾಗ ಅವರು ನಾನು ಕೇಳಿದಷ್ಟು ಹಣ ಕೊಡೋಕೆ ಆಗ್ಲಿಲ್ಲ ಅಂದ್ರೆ ಕೆಳಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರದು ಅಂತ ಅವಮಾನ ಮಾಡಿರುತ್ತಾರೆ ಎಂದು ನನ್ನ ಗಂಡ ಪರಶುರಾಮ್ ನನಗೆ ಹೇಳಿದ್ರು. ಅವಮಾನದಿಂದ ನನ್ನ ಗಂಡ ಮಾನಸಿಕವಾಗಿ ನೊಂದು ಖಿನ್ನತೆಗೆ ಒಳಗಾಗಿದ್ರು. ನಾನು ಹೇಳಿದ್ರು ಅವರು ಒಂಟಿಯಾಗೇ ಇರ್ತಾ ಇದ್ರು. ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿ ಇಬ್ಬರೂ ಕೂಡಿಕೊಂಡು ನನ್ನ ಗಂಡನಿಗೆ ಯಾದಗಿರಿ ನಗರ ಠಾಣೆಯಿಂದ ಸೆನ್ ಯಾದಗಿರಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ರು. ಅದರಂತೆ ನಿನ್ನೆ ದಿನಾಂಕ 2/8/2024 ನನ್ನ ಗಂಡ ನಗರ ಠಾಣೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮುಗಿಸಿಕೊಂಡು ಮನೆಗೆ ಬಂದಾಗ್ಲೂ ಸಹ ಶಾಸಕರು ಮತ್ತು ಅವರ ಮಗ ನನಗೆ ಬಹಳ ಅನ್ಯಾಯ ಮಾಡಿದ್ರು. ಅವಧಿಗಿಂತ ಪೂರ್ವದಲ್ಲಿ ನನ್ನ ವರ್ಗಾವಣೆ ಮಾಡಿದ್ರು. ಅವರು ಕೇಳಿದ 30 ಲಕ್ಷ ಹಣ ನನಗೆ ಹೊಂದಿಸಲು ಆಗ್ಲಿಲ್ಲ. ಅವರು ಮಾಡಿದ ಅವಮಾನದಿಂದ ನನಗೆ ಜೀವನ ಸಾಕಾಗಿದೆ, ಸಾಯ್ಬೇಕು ಅನಿಸ್ತಿದೆ ಎಂದು ಬಹಳ ದುಃಖದಿಂದ ಮನೆಯಲ್ಲಿ ಅಳ್ತಾ ಇದ್ರು. ನಾನು ಎಷ್ಟು ಧೈರ್ಯ ಕೊಟ್ಟರೂ ಅವರು ಬಹಳ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ನಾನು ಗರ್ಭಿಣಿಯಾಗಿದ್ದರಿಂದ ನನ್ನ ಹೆರಿಗೆ ಸಮಯ ಇದ್ದಿದ್ರಿಂದ ನಿನ್ನೆ ಸಾಯಂಕಾಲ ನಾನು ನನ್ನ ತವರು ಮನೆ ರಾಯಚೂರಿಗೆ ಹೋಗಿರುತ್ತೇನೆ. ಯಾದಗಿರಿ ಮನೆಯಲ್ಲಿ ನನ್ನ ಗಂಡ ಮತ್ತು ಮಾವ ಜನಕಮುನಿ ಇಬ್ಬರೇ ಇದ್ರು. ನಾನು ಸಾಯಂಕಾಲ ಇಂದು ಬೆಳಗ್ಗೆ ನನ್ನ ಗಂಡನಿಗೆ ಫೋನ್ನಲ್ಲಿ ಮಾತನಾಡಿದ್ದು, ಆಗಲೂ ಅವರು ಮಾನಸಿಕವಾಗಿ ನೊಂದು ಮಾತನಾಡಿದ್ರು. ಹೀಗಿದ್ದು ಇಂದು ದಿನಾಂಕ 3/8/2024 ಬೆಳಿಗ್ಗೆ ನನ್ನ ಗಂಡ ಯಾದಗಿರಿ ಸೆನ್ ಪೊಲೀಸ್ ಠಾಣೆಗೆ ಹೋಗಿ ವರದಿ ಮಾಡಿಕೊಳ್ಳುತ್ತೇನೆ ಎಂದಿದ್ರು. ಸಾಯಂಕಾಲ ನನ್ನ ಮಾವ ಜನಕಮುನಿಯವರು ನನಗೆ ಫೋನ್ ಮಾಡಿ ಪರಶುರಾಮನಿಗೆ ಹುಷಾರಿಲ್ಲ, ಅನಾರೋಗ್ಯವಾಗಿದೆ, ಆತನಿಗೆ VBR ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ ಕೂಡಲೇ ನಾನು ಮತ್ತು ನನ್ನ ತಂದೆ ಎನ್ನ ವೆಂಕಟಸ್ವಾಮಿ ಹಾಗೂ ಇತರರು ಕೂಡಿಕೊಂಡು ಯಾದಗಿರಿ VBR ಆಸ್ಪತ್ರೆಗೆ ಬಂದು ನೋಡಲಾಗಿ ನನ್ನ ಗಂಡ ಪರಶುರಾಮ್ ರವರ ಬಾಯಿಯಿಂದ ಮೂಗಿನಿಂದ ರಕ್ತ ಬಂದಿದ್ದು ಮೃತಪಟ್ಟಿದ್ರು. ನನ್ನ ಮಾವನವರಿಗೆ ವಿಚಾರಿಸಿದಾಗ ಪರಶುರಾಮ್ ಬೆಳಗ್ಗೆಯಿಂದ ಬಹಳ ಟೆನ್ಷನ್ನಲ್ಲಿದ್ದ. ಮಧ್ಯಾಹ್ನ ಊಟ ಮಾಡಿ ಬೆಡ್ರೂಮ್ನಲ್ಲಿ ಮಲಗಿದ್ದು, ಸಂಜೆ ನಾನು ಎಬ್ಬಿಸಲು ಹೋದಾಗ ಬಾಯಿ ಮೂಗಿನಲ್ಲಿ ರಕ್ತ ಬಂದಿದ್ದು ಮಾತನಾಡಲಿಲ್ಲ. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಬಂದೆವು ಎಂದು ತಿಳಿಸಿದರು. ನನ್ನ ಗಂಡನಾದ PSI ಪರಶುರಾಮ್ ಇವರನ್ನ ಅವಧಿ ಪೂರ್ಣಕ್ಕಿಂತ ಮೊದಲೇ ಅಂದರೆ 7 ತಿಂಗಳಲ್ಲಿ ಯಾದಗಿರಿ ನಗರ ಠಾಣೆಯಿಂದ ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಮತ್ತು ಆತನ ಮಗ ಸನ್ನಿ ಇವರು 30 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಜಾತಿ ನಿಂದನೆ ಮಾಡಿ ಬೈದು ಅವಮಾನ ಮಾಡಿ ವರ್ಗಾವಣೆ ಮಾಡಿದ್ದರಿಂದ ನನ್ನ ಗಂಡ ಪರಶುರಾಮ್ ಮಾನಸಿಕವಾಗಿ ನೊಂದು ಖಿನ್ನತೆಗೆ ಒಳಗಾಗಿ ದಿನಾಂಕ 3/8/2024 ಮೃತಪಟ್ಟಿದ್ದಾರೆ. ನನ್ನ ಗಂಡ ಪರಶುರಾಮ್ PSI ರವರ ಸಾವಿಗೆ ಕಾರಣರಾದ ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನನ್ನ ಗಂಡನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಾಸಕರು DIGP ಕಲಬುರ್ಗಿರವರಿಗೆ ವರ್ಗಾವಣೆಗಾಗಿ ನೀಡಿದ ಪತ್ರಗಳನ್ನು ಸಹ ಪರಿಶೀಲಿಸಬೇಕು. ತಮ್ಮ ಅರ್ಜಿದಾರಳು ಶ್ರೀಮತಿ ಶ್ವೇತಾ ಎನ್ವಿ, ಗಂಡ ಪರಶುರಾಮ್ PSI. ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಯಾರೋ MLAಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಎಷ್ಟು ದುಡ್ಡು ತಿನ್ನಿಸ್ತೀರಾ MLAಗೆ? ನೀವು MLAನೇ ಸಾಕ್ತೀರಾ?
MLAನೇ ಸಾಕ್ತೀರಾ ನೀವು ಎಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಊಟ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಲ್ಲರನ್ನ ಬಿಟ್ಟು ದುಡಿತೀರಾ. ಯಾರಿಗೋಸ್ಕರ? MLAಗೋಸ್ಕರ ದುಡಿತೀರಾ? MLAಗೆ ಊಟ ಹಾಕ್ತಿದ್ದೀರಾ, ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್. ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಇಷ್ಟು ಸ್ಟ್ರೈಕ್ ಆಗಿದೆ, ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ, ನಮಗೆ FIR ಬೇಕು, ನಮಗೆ ನ್ಯಾಯ ಕೊಡಿಸಿ. ನಾವೆಲ್ಲರೂ ಹೇಳಿದ್ದೀವಿ, ಇಲ್ಲ ಅಂದರೆ ಅವರು ಎಷ್ಟು ಕೇಳ್ಕೊಂಡಿದ್ದಾರೆ. ಅವ್ರ ತಪ್ಪು ಇದ್ದರೆ ನೀವು ಅವ್ರನ್ನ ತೆಗಿಬೇಕು. ಕ್ಯಾಸ್ಟ್ ಬಂದಿತ್ತು, ಯಾಕೆ ಈ ಜನ್ರೇಷನಲ್ಲಿ ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ? SC ಆದರೆ ನಾವು ಬೇಕಂತ ದೇವ್ರಿಗೆ ಕೇಳ್ಕೊಂಡು ಬಂದಿರ್ತೀವ ನಾವು SC ಆಗಿ ಹುಟ್ಟಬೇಕು ಅಂತ ಹೇಳಿ? ಯಾರು ತಪ್ಪು?